ದಾರಿಯಾವುದಯ್ಯ ವೈಕುಂಠಕ್ಕೆ ಆದಿ ತೋರಿಸಯ್ಯ. ದಾರಿಯಾವುದಯ್ಯ ವೈಕುಂಠಕ್ಕೆ ಆದಿ ತೋರಿಸಯ್ಯ. ದಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ ಆಧಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ. ಹೇ ಪರಮಾತ್ಮ, ಆಧಾರ ಮೂರುತಿ ನಿನ್ನ ಪಾದ ಸೇರುವುದಕ್ಕೆ ಒಳವಂತ ದ್ವಾರಿಯ ತೋರೋ ನಾರಾಯಣನೇ. ದಾರಿಯ ಉದಯ್ಯ ವೈಕುಂಠಕ್ಕೆ ಆದಿ ತೋರಿಸಯ್ಯ. ಬಲು ಭವದನು ಭವದಿ ಈ ಕತ್ತಲೆಯೋಳು ಬಲು ಅಂಜುತೆ ನಡುಗೆ. ಬಲು ಭವದನು ಭವದಿ ಈ ಕತ್ತಲೆಯೋಳು ಬಲು ಅಂಜುತೆ ನಡುಗೆ. ದಾರಿಯ ಕಾಣದೆ ತೊಳಲು ತಾಲಿರುವೆವೋ. ಹೇ ಪರಮಾತ್ಮ ನಾರಾಯಣ, ದಾರಿಯ ಕಾಣದೆ ತೊಳಲಾಡುತ್ತಿಗೆ ವಯ್ಯ. ದಾರಿಯ ಉದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಹೇ ಪರಮಾತ್ಮ ಶ್ರೀಹರಿ ವಿಠ್ಠಲ ಗೋವಿಂದ, ದಾರಿ ತೋರ್ಸಪ್ಪ ನಮಗೆ. ನಾವು ಹೋಗೋದಕ್ಕೆ ದಾರಿ ತೋರಿಸು. ಆ ಪರಂಧಾಮವನ್ನು ಸೇರೋದಕ್ಕೆ, ಆ ಸ್ವರ್ಗವನ್ನು ಸೇರೋದಕ್ಕೆ ನಮಗೆ ದಾರಿ ತೋರಿಸು ಪರಮಾತ್ಮ ಅಂತ ಹೇಳಿ ಯಾವ ಪಾಂಡವರು ನೇರವಾಗಿ ಹಿಮವತ್ ಪರ್ವತದ ತಪ್ಪಲಿಗೆ ಬಂದಂಥವರಾದರು. ಆ ಹಿಮವತ್ ಪರ್ವತದ ತಪ್ಪಲಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಶಿವನಾಮ ಸ್ಮರಣೆ ಮಾಡಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ ಅಂತ ಹೇಳಿ ಶಿವನನ್ನು ಪ್ರಾರ್ಥಿಸಿ ತ್ರಿದಳಂ ತ್ರಿಗುಣಾಕಾರ ತ್ರಿಯೇಣಿ ಎಂಬಾಯುಧಂ ತ್ರಿಜನ್ಮ ಮೋಕ್ಷ ಪಾಪ ಸಂಹಾರಂ ಏಕಬಿಲ್ವ ಶಿವಾರ್ಪಣಂ ಏಕಬಿಲ್ವ ಶಿವಾರ್ಪಣಂ. ಹೇ ಪರಮೇಶ್ವರ, ಮೋಕ್ಷದಾಯಕ ಗಂಗಾಧರ, ಭೂತನಾಥೇಶ್ವರ, ಹೇ ಪಾರ್ವತಿ ರಮಣ ಅಂತ ಹೇಳಿ ಪರಮಾತ್ಮನ ಧ್ಯಾನವನ್ನು ಮಾಡಿಕೊಂಡು ಆ ಹಿಮವತ್ ಪರ್ವತವನ್ನು ಹತ್ತುತ್ತಾ ಇದ್ದಾರೆ. ತುಟ್ಟ ತುದಿಯ ಮೇಲೆ ಬಂದು ನಿಂತುಕೊಂಡ್ರು. ಎತ್ತ ಕಡೆ ನೋಡಿದ್ರು ಹಿಮದ ರಾಶಿನೇ ಕಾಣುತ್ತಾ ಇದೆ. ಎಷ್ಟು ದೂರಕ್ಕೆ ನೋಡಿದ್ರು ರಾಶಿ, ಬೆಳ್ಳಗಿರುವ ಹಿಮದ ರಾಶಿ. ಯಾವ ಕಡೆ ಹೋಗ್ಬೇಕು ಅಂತ ದಿಕ್ಕೆ ತೋಚ್ತಾ ಇಲ್ಲ. ಎಲ್ಲರೂ ಆ ಹಿಮವತ್ ಪರ್ವತದ ತುಟ್ಟ ತುದಿಯ ಮೇಲೆ ನಿಂತುಕೊಂಡು ದಾರಿ ತೋರಬಾರದೇನೋ ಸಾರ ಸಾಕ್ಷನೆ, ನೀನು ದಾರಿ ತೋರಬಾರದೇನೋ ಸಾರ ಸಾಕ್ಷನೆ. ಘೋರ ಹಿಮದಿ ಈಗ ನಾವು ದಾರಿ ಕಾಣೆವೋ, ದಾರಿ ತೋರಯ್ಯ ನೀ ಬೇಗ ಬಾರಯ್ಯ. ದಾರಿ ತೋರೆಯ
ತೋರಬಾರದೇನೋ ಸಾರ ಸಾಚನೆ ಘೋರ ಇಮದಿ ಈಗ ನಾವು ದಾರಿ ಕಾಣೆವೋ. ಬೇಗ ನಮಗೆ ದಾರಿ ತೋರು ತಂದೆ, ಯಾವ ಕಡೆ ಹೋಗೋದಕ್ಕೆ ದಿಕ್ಕೆ ಕಾಣ್ತಾ ಇಲ್ಲ ಅಂದಾಗ ಯಾವ ಶೈವಿನೀಪುರದೊಡೆನ ಆಗ್ತಕ್ಕಂಥ ಯಮಧರ್ಮರಾಯನ ಬಳಿಗೆ ನಾರರು ಬಂದು ಕೇಳಕ್ಕೋತರಂತೆ, ನಿನ್ನ ಮಗ ದಾರಿ ಕಾಣದೆ ಕಂಗಾಲಾಗಿದ್ದಾನೆ, ಹೋಗು ಬೇಗ ಭೂಲೋಕಕ್ಕೆ ಹೋಗಿ ನಿನ್ನ ಮಗನಿಗೆ ದಾರಿ ತೋರಿಸು ಸ್ವರ್ಗಕ್ಕೆ ಬರೋಕ್ಕೆ ಎಂದಾಗ, ನಾರದ್ರೆ ನಾನು ಯಮ, ನನ್ನ ಮಗ ಧರ್ಮಾತ್ಮ, ನಾನು ಹೋಗಿ ದರ್ಶನ ಕೊಡ್ಲೆ. ಅಪ್ಪ ನಿನಗೆ ಯಮ ನಿಯಮ ಅಂತ ಎರಡೂ ರೂಪ ಉಂಟು. ದುರ್ಮಾರ್ಗಿಗಳಿಗೆ, ದುಷ್ಟರಿಗೆ, ಕಡುಪಾಪಿಗಳಿಗೆ ನೀನು ಯಮನೆಯ, ಸಜ್ಜನರಿಗೆ, ಧರ್ಮಾತ್ಮರಿಗೆ, ಭಗವಂತನ ಸದ್ಭಕ್ತರಿಗೆ ನೀನು ನಿಯಮ. ಯಮ ನಿಯಮ ಎರಡೂ ನಿನ್ನಲ್ಲೇ ಇದೆ. ಯಾವುದಾದ್ರೂ ರೂಪದಲ್ಲಿ ಹೋಗು, ದಾರಿ ತೋರು ಅಂದ ಒಡನೆಯೇ ಮಗನ ಮೇಲಿನ ಮೋಹಕ್ಕೋ ಅಥವಾ ಧರ್ಮಾತ್ಮರನ್ನ ಕಾಪಾಡುವುದಕ್ಕೋ ಆ ಯಮರಾಯ ಬರ್ತಾ ಇದ್ದಾನೆ. ಯಾವ ರೀತಿಯಲ್ಲಿ? ಶ್ವಾನನ ರೂಪವ ತಾಳುತ್ತೆ ಯಮನೋ ಬೇಗನೆ ಬಂದನು ಧರೆಗಾಗ, ಕುವರನಿಗ ಭಯವ ನೀಡುವೆನೆನುತ, ಕುವರನಿಗ ಭಯವ ನೀಡುವೆನೆನುತ ಬೇಗನೆ ಬಂದನು ಯಮರಾಯ. ಸಂಬ ಸದಾ ಶಿವ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಶಿವ. ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಶಿವ. ಶ್ವಾನ ಅಂದ್ರೆ ಒಂದು ಕಪ್ಪು ನಾಯಿಯ ರೂಪವನ್ನು ತಾಳ್ಕೊಂಡು ಸುತ್ತಲೂ ಸುಳಿದಾಡುತ್ತಾ ಇದ್ದಾನೆ. ಯಾವುದಿದು? ಅಲ್ಲ, ಒಂದು ಗಿಡ ಮರ ಇಲ್ಲ, ಒಂದು ಹುಲ್ಕಡ್ಡಿನೂ ಕೂಡ ಹುಟ್ಟತಕ್ಕಂಥ ಜಾಗ ಇದಲ್ಲ, ಒಂದು ಪ್ರಾಣಿನೂ ಇಲ್ಲಿ ಸುಳಿದಾಡ್ತಕ್ಕಂಥ ಜಾಗ ಇದಲ್ಲ. ಇದೊಂದು ಶ್ವಾನ ನಮ್ಮ ಸುತ್ತೆಲ್ಲ ಸುಳಿದಾಡ್ತಾ ಇದೆ ಅಂದ್ರೆ, ತಾಯಿ, ನಾಯಿ ಆಗಲಿ, ಒಂದು ಬೆಕ್ಕಾಗಲಿ, ಯಾವುದೇ ಪ್ರಾಣಿ ಆಗಲಿ, ಅಥವಾ ಯಾವುದೇ ಒಬ್ಬ ಮನುಷ್ಯನೇ ಆಗಲಿ, ಕಷ್ಟ ಕಾಲದಲ್ಲಿ ಯಾರು ನಮಗೆ ಬಂದು ದರ್ಶನ ಕೊಡ್ತಾರೋ ನಾವು ತಂದೆ ತಾಯಿಯಿಂದ ತಿಳ್ಕೊಬೇಕಂತೆ. ನಮ್ಮ ಕಷ್ಟದಲ್ಲಿ ಈ ಶ್ವಾನ ಬಂದಿದೆ ಅಂದರೆ ನನ್ನ ತಂದೆ ಅಂತ ಯಾಕೆ ತಿಳ್ಕೊಬೇಡದು? ಈ ಶ್ವಾನ ಹೋರಂತೆ ಇದ್ರ ಹಿಂದೆಯೇ ಹೊರಡೋಣ ಅಂತ ಹೇಳಿ ಶ್ವಾನ ಮುಂದೆ ಹೋಗ್ತಾ ಇದೆ. ಶ್ವಾನ ಧರ್ಮರಾಯ, ಧರ್ಮರಾಯಂದ ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರ ಹಿಂದೆ ದ್ರೌಪದಿ ಆ ಹಿಮೋತ್ ಪರ್ವತದ ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ. ಮೇಲಿಂದ ಸುರಿಯುವುದು ಹಿಮವೇ, ಅಡ್ಡಲಾಗಿ ಹರಿಯುವುದು ಹಿಮವೇ. ಎತ್ತ ನೋಡಿದರೆ ಬೆಳ್ಳಗಿರುವ ಹಿಮದ ಆ ಗೆಡ್ಡೆಯ ಮೇಲೆ ಕಾಲಿಟ್ಟುಕೊಂಡು ಹೋಗ್ತಾ ಇದ್ದಾರೆ, ಕಾಲಿಟ್ಟುಕೊಂಡು ಹೋಗ್ತಾ ಇದ್ದಾರೆ. ಆ ಹೆಣ್ಣು ಜೀವ ಪಂಚಪಾಂಡವರಿಗೆ ಸತಿ ಎನಿಸಿಕೊಂಡ ದ್ರುಪದನಂದಿನಿ, ಆ ಯಾಜ್ಞಸೇನಿ ಎತ್ತರವಾದ ಒಂದು ಬೆಟ್ಟದ ಮೇಲೆ ಕಾಲಿಟ್ಟಳಂತೆ. ಆ ಬೆಟ್ಟವೇ ಕಳಕಬಿಡ್ತು. ಹಿಮದ ಗೆಡ್ಡೆ ಮಧ್ಯದಲ್ಲಿ ಸಿಕ್ಕಿಕೊಂಡು ಶ್ರೀಮದ್ರಮಾರಮಣ ಗೋವಿಂದ, ನಾಗರತ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ. ತಕ್ಷಣ ಪ್ರಾಣ ಬಿಟ್ಟುಬಿಟ್ಟು ಸಹದೇವ ಇದ್ನಲ್ಲ, ಅಯ್ಯೋ ದೇವಿ, ನಮ್ಮೆಲ್ಲರನ್ನ ಬಿಟ್ಟು ಹೊರಟು ಹೋದೆಯಾ? ಎದ್ದೇಳೆ, ಮಾತನಾಡೆ. ನನ್ನ ಮೇಲೆ ನಿನಗೆ ಮಮತೆ ಇಲ್ಲವೇ? ಕಣ್ಬಿಡೆ. ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲವೇ? ಮಾತನಾಡು ದೇವಿ. ದ್ರೌಪದಿ, ಕಣ್ಬಿಡು. ಆ ಆತ್ಮ ಹೊರಟೋಗಿದೆ. ಬರೀ ಆ ಶವವನ್ನು ಹಿಡ್ಕೊಂಡು ಅಲುಗಾಡಿಸ್ತಾನೆ. ಧರ್ಮರಾಯ ನೋಡಿದ್ರು, ಇವನಿಗೆ ಹೆಂಡತಿಯ ಮೇಲಿನ ಮೋಹ. ಅಯ್ಯ, ಇವಳಿಗಾಗಿ ನೀನು ಅಳಬೇಡ ಕಣೋ. ಅಣ್ಣ, ಏನು ಹೇಳ್ತೀಯ? ಹೌದಯ್ಯ, ಇವಳು ಒಂದು ತಪ್ಪು ಮಾಡಿಬಿಟ್ಲು ನಮಗೆ. ಪಂಚಪಾಂಡವರೆಲ್ಲರೂ ಬೆಂದು ಬೂದಿ ಆಗೋದ್ರು ಅರಗಿನ ಮನೆಯಲ್ಲಿ ಅಂದಾಗ, ಇವರ ವಂಶದಲ್ಲಿ ಯಾರೋ ಕರ್ಣ ಅನ್ನೋದಿದ್ದಾನಂತೆ, ಅವನ್ನೇ ಲಗ್ನ ಆಗಲ್ಲ ಅಂತ ಮನಸ್ಸು ಮಾಡಿದ್ಲು. ಅಂಥವಳಿಗೆ ನೀನು ಅಳುತ್ತಾ ಇದ್ದೀಯಲ್ಲೋ, ನಡೆಯೋ. ಆ ದ್ರೌಪದಾದೇವಿ ಶವನ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ನೀರ ಮೇಲಣಗುಳ್ಳೆ
ಮೇಲಿರ್ತಕ್ಕಂಥ ಕಂಬ ಇದ್ದಾಗೆ ಯಾವಾಗ ಯಾವ ಕಡೆ ಒಳಕೊಳ್ಳುತ್ತೋ, ಈ ನೀರಿನ ಮೇಲೆ ಗುಳ್ಳೆ ಯಾವ ಗಾಳಿ ಬಂದಾಗ ಎಲ್ಲಿ ಹೊಡೆದು ಹೋಗುತ್ತೋ ಅಂತಹ ಅಶಾಶ್ವತವಾದ ಈ ಜನ್ಮ. ಅದಕ್ಕೆ ನಾನು ಅಂತ ಯಾಕಪ್ಪ ಮೆರಿಬೇಕು? ನಡೆಯಿರಿ ಅಂತ ಮುಂದೆ ಹೋಗ್ತಾ ಇದ್ರೆ ಆ ಹಿಮದ ಗೆಡ್ಡೆಗೆ ಮೈಯೊಡ್ಡಿ ನಿಲ್ಲಲಾರದಂತಹ ಸಹದೇವನು ಕೂಡ 3 ಗಾವಲು ದಾಟಿ ಬಂದ್ರು ಮೈಯೊಡ್ಡಿ ನಿಲ್ಲಲಾರದೆ ಗಡಗಡ ನಡುತ್ತಾನೆ. ನಕುಲ ನೋಡ್ದ, ಯಾಕಪ್ಪ ಏನಾಯ್ತು? ಅಡ್ಡ ಗಂಟ್ಲು ಸೇರ್ತಾ ಇದೆ, ಕಣ್ಣು ಮಂಜಾಗ್ತಾ ಇದೆ, ದೇಹವೆಲ್ಲ ನಡುಗ್ತಾ ಇದೆ. ನನಗೆ ನನ್ನ ಪ್ರಾಣದ ಮೇಲೆ ನಂಬಿಕೆ ಇಲ್ಲ, ನಾನು ಬದುಕಲ್ಲ. ಸಹದೇವಾ, ಹಾಗನ್ನು ಬೇಡಪ್ಪ, ನೀನು ಸಾಯಬಾರದು ಅಂತ ಹೇಳಿ ಆ ತಬ್ಬಿಕೊಂಡ ಇದ್ದ ಹಾಗೆ ಆ ಸಹದೇವ ಕರ್ಪೂರ ಹಚ್ಚಿ, ಒಂದು ಕರ್ಪೂರ, ಒಬ್ಬೊಬ್ರು ಹೋದಾಗ ಒಂದೊಂದು ಕರ್ಪೂರ ಹಚ್ತಾ ಇರಬೇಕು. ಲಕ್ಷ್ಮೀ ರಮಣ ಗೋವಿಂದ ಥಟ್ಟನ್ ಪ್ರಾಣ ಬಿಟ್ಬಿಟ್ಟ. ಜೋಡಿ ಹಕ್ಕಿಯಂಗೆ ಬೆಳೆದವಲ್ಲೋ ತಮ್ಮ, ಒಂಟಿಯನ ಮಾಡಿ ನೀ ಹೊರಟೋದೆ ಎಲ್ಲೋ ನನ್ನಪ್ಪ. ನಾವಿಬ್ರು ಜೋಡಿ ಹಕ್ಕಿಯಂಗೆ ಇಬ್ಬರು ಬೆಳೆದು ಒಂದೇ ಬಟ್ಟಲ ಅನ್ನವನ್ನು ತಿಂದು, ಒಂದೇ ಹಾಸಿಗೆಯಲ್ಲಿ ಮಲಗದೋ, ಒಂದೇ ಪ್ರಾಣ 2 ದೇಹಗಳಂತೆ ಬೆಳೆದು ನನ್ನ ಒಬ್ಬನ ಮಾಡ್ಬಿಟ್ಟು ಹೊರಟೋತೇನೋ, ಎದ್ದೇಳೋ ಮಾತನಾಡೋ ಅಂದ್ರೆ ಧರ್ಮರಾಯರು ಬಂದರು. ಇವನಿಗೆ ಭಾತೃ ಪ್ರೇಮ, ಅದಕ್ಕಾಗಳಬಾರ್ದು. ಇವನು ಮಹಾಪಾಪಿ ಕಣೆಯ, ಇವನಿಗಾಗಿ ದುಃಖ ಪಡಬೇಡ, ಹೇಳೋ ಅಣ್ಣ ಏನ್ ಮಾಡಿದ ನನ್ನ ತಮ್ಮ? ಇವನಿಗೆ ಕಾಲಜ್ಞಾನ ಗೊತ್ತಿತ್ತು, ಹಿಂದೆ ಹೋಗಿರ್ತಕ್ಕಂಥದ್ದು ಮುಂದೆ ಬರ್ತಕ್ಕಂಥದ್ದು. ಅದನ್ನು ಹೇಳದೆ ಪ್ರಾಣ ಬಿಟ್ಟಿದ್ದಾನೆ. ಕಲಿತಂಥ ವಿದ್ಯೆಯನ್ನು ಬೇರೆಯವರಿಗೆ ಅವನು ದಾರಿ ಎರೆದೆ ಹೋದ್ರೆ ಅಂಥವರಿಗೆ ಇದೇ ಗತಿ. ಯಾವ ಗತಿ? ದಿಕ್ಕಿಲ್ಲದ ಪರದೇಶಿಯಂತೆ ಸಾಯ್ತಾನಲ್ಲ, ಎಣವಾಗಿ ಬೀಳ್ತಾನೆ. ನಡೆ ಮುಂದಕ್ಕೆ. ಗಿಡ ಒಳ್ಳೆಯದು, ಗಿಡಕ್ಕೆ ತೊಟ್ಟಿದ ಕಟ್ಟಿ, ಗಿಡ ಶಿಶುವೆ ಮಾಯವಾಯ್ತಲ್ಲೋ ಹರಿಯೇ. ಯಾರಿಗೆ ಯಾರು ಗಿಡ ಒಳ್ಳೇದು ಅಂತ ಗಿಡಕ್ಕೆ ತೊಟ್ಲು ಕಟ್ಟಿದ್ರೆ, ಆ ಗಿಡನೇ ತೊಟ್ಲ ಮೇಲೆ ಮನಿಕೊಂಡ್ರೆ ಇನ್ಯಾರನ್ನ ಕೇಳೋದು? ಮುಂದೆ ಹೋಗ್ತಾ ಇದ್ದಾರಂತೆ. ಆ ನಕುಲನು ಕೂಡ ನಡುಗಲ ಆರಂಭಿಸಿದ. ನೀವು ಕೇಳ್ಬೋದು, ಹೆಂಗ್ ಸುಮ್ಮನೆ ಸತ್ತೋಗ್ಬಿಟ್ರ ಅಂತ. ಚಂದ್ರ ಜನ್ಮರಾಶಿಗೆ ಬಂದ್ರೆ ಹೆಂಗ್ ಸಾಯ್ತಾರೋ? ಚಂದ್ರ ಅಂದ್ರೆ ಅದೇ ಹಿಮ, ಅದೇ ಶೀತ. ಈ ಶೀತಾಂಶ ಜಾಸ್ತಿ ಆಗೋದು ಈ ಜನವರಿ ಡಿಸೆಂಬರ್ನಲ್ಲಿ. ಈಗಲೇ ಜನಗಳು ಜಾಸ್ತಿ ಸಾಯೋದು. ಕೆಲವ್ರು ಏನಂತಾರೆ ಅಂದರೆ ಮೂಢನಂಬಿಕೆಯಿಂದ ಸ್ವರ್ಗದ ಬಾಕಲು ತೆಗಿತದಂತೆ ಹೊಸ ವರ್ಷ, ಅದಕ್ಕೆ ಎಲ್ಲ ಹೋಯ್ತಾವ್ರೆ. ಯಾವ ಸ್ವರ್ಗದ ಬಾಕಲು ತೆಗೆದಿಲ್ಲ, ಯಾವತ್ತೂ ಅದನ್ನ ಹಾಕೋದೂ ಇಲ್ಲ. ತೆಗಿಯೋಕ್ಕೆ ಯಾವಾಗಲೂ ತೆಗೆದಂಗೆ ಇರ್ತದೆ. ಕೋಟ್ಯಾನುಕೋಟಿ 84 ಲಕ್ಷ ಜೀವರಾಶಿಗಳು ಹೋಯ್ತಾ ಇರಬೇಕು, ಬರ್ತಾ ಇರಬೇಕು. ಎಷ್ಟೋ? 84 ಲಕ್ಷ ಜೀವರಾಶಿ. ಈಗಿರುವಾಗ ಬಾಗಿಲು ಹಾಕೋದಿಲ್ಲ ಬಂತದ್ನ. ಇಲ್ಲಿ ಯಾವ ನಕುಲನು ಕೂಡ ಚಳಿಯನ್ನು ತಡೆಯಲಾರದೆ ಥಟ್ಟನ ಪ್ರಾಣ ಬಿಟ್ಟನಲ್ಲ. ಅರ್ಜುನನಿಗೆ ದುಃಖವಾಯಿತು. ತಮ್ಮ ಎದ್ದೇಳೋ, ಮಾತನಾಡೋ. ಧರ್ಮರಾಯರು ಹೇಳ್ತಾರೆ, ಇವನಿಗೆ ಯಾಕೆ ಹೇಳ್ತೀಯ? ಇವನಿಗೆ ಅಶ್ವಶಾಸ್ತ್ರ ತಿಳ್ಕೊಂಡಿದ್ದ ಇವನು. ಯಾವ ತುರ್ಗ ಎಷ್ಟು ವೇಗ ಹೋಗುತ್ತೆ, ಯಾವ ತುರ್ಗವನ್ನು ಏರಿದ್ರೆ ಜಯವಾಗುತ್ತೆ, ಯಾವ ಅಶ್ವವನ್ನು ಯಾವ ರೀತಿ ಸಾಕಾಣಿಕೆ ಮಾಡಬೇಕು, ಇದೆಲ್ಲ ತಿಳಿದದ್ದ. ಆದರೆ ಈ ಪಾಪಿ ಮಹಾಭಾರತ ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ನಮಗೊಂದು ಮಾತು ಹೇಳದೆ ಹೋದ. ಹೇಳ್ಬೋದಾಗಿತ್ತಲ್ಲ. ಇಂಥವನಿಗೆ ದುಃಖ ಪಡಬೇಡ, ನಡೆಯೋ. ಅರ್ಜುನನೇ ಎಬ್ಬಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಮುಂದೆ ಸಾಗುತ್ತಿರಬೇಕಾದರೆ 18 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ನಿರಾಯಾಸವಾಗಿ 21 ದಿವಸಗಳ ತನಕ ಹೋರಾಡಿದಂಥ ಪಲ್ಗುಣ, ಪಾರ್ಥ, ದ್ವಿಮಸ್ಸು, ಧನಂಜಯ, ಕಿರೀಟಿ, ಶ್ವೇತವಾಹನ, ಕೃಷ್ಣ, ವಿಜಯ ಎಂಬಂತ 10 ಹೆಸರನ್ನುಳ್ಳಂತಹ ಆ ಅರ್ಜುನ ಹಿಮದ ಗೆಡ್ಡಿಗೆ ಮೈಯೊಡ್ಡಿಲಿಲ್ಲರಾದ ಗಡಗಡ. ಅಣ್ಣ, ಭೀಮಸೇನ ಕೇಳಿದ, ಯಾಕೋ ನಾನು ಬದುಕೋಲ್ಲ ಕಣೋ. ಅರ್ಜುನ, ಏನ್ ಹೇಳ್ತಾ ಇದೀಯಾ? ನಿನ್ನನ್ನು ಮಾತ್ರ ನಾನು ಸಾಯಕ್ ಬಿಡಲ್ಲ.
ಬದುಕೆನೋ ಅಣ್ಣ ಉಳಿಸಿಕೋ ನನ್ನ, ಬದುಕೆನೋ ಅಣ್ಣ ಉಳಿಸಿಕೋ ನನ್ನ, ಸಾಕಾಗಿ ಹೋಗಿದೆ ಲೋಕದ ಜೀವನ. ಅಣ್ಣಯ್ಯ ಅಣ್ಣ ಅಣ್ಣ ಕೈ ಬೀಸಿ ಕರೆಯು ತಿಗುದೋ ಆದವು, ಕೈ ಬೀಸಿ ಕರೆಯು ತಿಗುದೋ ಸಾವು, ಲೋಕದ ಜೀವನ ಸಾಕಿನ್ನು ನನಗೆ. ಲೋಕದ ಜೀವನ ಸಾಗಿದು ನನಗೆ, ಬದುಕೆನು ಅಣ್ಣ ಉಳಿಸಿಕೋ ನನ್ನ, ಬದುಕೆನು ಅಣ್ಣ. ಅಣ್ಣಯ್ಯ ನಾನು ಬದುಕಲ್ಲ, ಕಾಪಾಡು. ತಾಯಿ ಒಬ್ಬೊಬ್ರು ಹೋದಂಗೆ ಒಂದೊಂದು ಕರ್ಪೂರ ಹತ್ತಾ ಇರಬೇಕು. ಇಲ್ಲಿ ಯಾರು ಹೋಚಿ ಅಲ್ಲಿ ಯಾರು ಹೋಚಿ, ಥಟ್ಟಂತ ಪ್ರಾಣ ಬಿಟ್ಟುಬಿಟ್ಟ. ಭೀಮಸೇನನಿಗೆ ಎಲ್ಲಿಲ್ಲದಂಥ ದುಃಖ, ಆಕಾಶವೇ ಕಳಚಿ ಮೈ ಮೇಲೆ ಬಿದ್ದಂತಾಗಿದೆ. ಧರ್ಮರಾಯರ ಕಡೆ ಒಂದು ಕಡೆ ಚಿಂತೆ. ಏನು ಚಿಂತೆ? ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಸಮಾಧಾನ ಪಡಿಸ್ಬೋದು, ಭೀಮಸೇನನ್ನು ಸಮಾಧಾನ ಪಡಿಸೋರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಇವನನ್ನು ಯಾವ ರೀತಿ ನಾನು ಸಮಾಧಾನ ಮಾಡಲಿ ಎಂಬುದಾಗಿ ಹಿಂದಿನಿಂದ ಬಂದು ಭೀಮಸೇನನ ಭುಜದ ಮೇಲೆ ಕೈ ಇಡ್ತದಂತೆ. ದಳ 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 ನರಿತಾ ಇದೆ ಕಣ್ಣೀರು. ಅಣ್ಣ ನೋಡು ನನ್ನ ತಮ್ಮನನ್ನ, ನೋಡು ನನ್ನ ಅರ್ಜುನನನ್ನ, ನೋಡಣ್ಣ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ, ಎಷ್ಟು ಎಬ್ಬಿಸಿದ್ರು ಹೇಳ್ತಾ ಇಲ್ಲ, ಅವನು ಮಾತನಾಡ್ತಾ ಇಲ್ಲ ಅಣ್ಣ, ಮಾತನಾಡ್ತಾ ಇಲ್ಲ. ಧರ್ಮರಾಯರು ಹೇಳ್ತಾರೆ, ಭೀಮಸೇನ ಅವನು ಮಾತಾಡೋದಕ್ಕೆ ಬದುಕಿಲ್ಲ ಕಣೋ, ಈ ಜಗತ್ತನ್ನು ಬಿಟ್ಟು ಹೊರಟೋಗಿದ್ದಾನೆ. ಅಂಥವನನ್ನ ನೀನು ಮಾತಾಡು ಎಲ್ಲ ಮಾತಾಡ್ತಾನಪ್ಪ. ಬಿಡುವನ ಮೇಲಿನ ಮೋಹವನ್ನ. ಯಾರಿಗೆ ಬೇಕಾದ್ರೂ ಕಣ್ಣೀರು ಹಾಕು, ಇವನು ಮಾತ್ರ ಕಣ್ಣೀರು ಹಾಕ್ಬೇಡ. ಯಾಕಡ್ಡ? ಇವನು ಭಾತೃದ್ರೋಹಿ, ನಮಗೆ ಒಂದಲ್ಲ ಎರಡಲ್ಲ 10 ದ್ರೋಹ ಮಾಡಿದ್ದಾನೆ. ನಮಗೆ ಗೊತ್ತಿಲ್ಲದಂತೆ ಉಲೂಪಿ ಚಿತ್ರಾಂಗದ ಮದುವೆ ಮಾಡಿಕೊಂಡ, ನಮಗೆ ತಿಳಿಯದಂತೆ ಸ್ವರ್ಗಲೋಕಕ್ಕೆ ಬಂದ. ಅದಲ್ಲದೆ ಎಲ್ಲರಿಗಿಂತಲೂ ಅತಿಯಾಗಿ ಪ್ರೀತಿಸುತ್ತಿದ್ದ ಪಾಂಚಾಲಿ ಇವನನ್ನೇ. ಇವನಿಗಾಗಬೇಡದು ನಡೆ. ಆ ಭೀಮಸೇನನನ್ನ ಸಮಾಧಾನ ಪಡಿಸಿ ಮುಂದಕ್ಕೆ ಕರ್ಕೊಂಡ್ರೆ, ಮುಂದೆ ಶ್ವಾನ, ಧರ್ಮರಾಯ, ಭೀಮಸೇನ 3 ಜನಗಳು ಮಾತ್ರ ಹೋಗ್ತಾ ಇದ್ದಾರೆ. ಎದುರ್ರೋಮದ ಮರಿಯನಿಸಿಕೊಂಡಂಥವನು, 1000 ಆನೆ ಬಲವುಳ್ಳಂಥವನು, ಬಂಡ ಬಕನನ್ನ ಕೊಂದು ದೋರ್ದಂಡನಿಸಿ ಹಲವಾರು ಪ್ರಚಂಡರ ಗುಂಡಿಗೆ ನಡಗಿಸಿರುವಂಥ ಆ ಪ್ರಚಂಡ ಭೀಮನ ದೇಹವು ಕೂಡ ಹಿಮದಗೆಡ್ಡೆಗೆ ನಿಲ್ಲಕ್ಕಾಗಲಿಲ್ಲ. ಅವನು ನಡಿಗಕ್ಕೆ ಶುರುವಾಗ್ಬಿಟ್ಟ, ಗಡಗಡಗಡ ನಡುಗುತ್ತಾ ಇದ್ದಾನೆ. ಭೀಮಸೇನ ಅಂದ, ಅಣ್ಣ ಧರ್ಮಜ, ಯಾಕೋ ನನಗೆ ಯಾಕೋ ಚಳಿ ಆಗ್ತಾ ಇದೆ. ನಕ್ಬಿಟ್ರು ಧರ್ಮರಾಯರು. ಏನಯ್ಯ? ಪಿಚಂಡಿಯನ್ನು ಕಟ್ಟಿ ಪಾತಾಳಕ್ಕೆ ಎಸ್ಬಿಟ್ರು ಕೌರವರು, ನೀನು ಪ್ರಾಣ ಬಿಡ್ಲಿ ಅಂತ. ವಿಷದ ಕಜ್ಜಾಯವನ್ನು ಕೊಟ್ಟರು. ಇಷ್ಟೆಲ್ಲ ಯಾಕೆ? ನಿನ್ನನ್ನು ಸಾಕವಾಕೆ ನಮ್ಮ ಕೈಲಿ ಆಗೋಲ್ಲ, ಆ ಬಂಡ ಬಕಾಸುರನಾರು ತಿನ್ಕೊಳ್ಳಿ ಅಂತ ಹೇಳಿ ನಿನ್ನನ್ನು ತಗೊಂಡೋಗಿ ಆ ಬಂಡ ಬಕನಕ್ಕೆ ಬಾಯಿಗೆ ನುಗ್ತು. ನೀನು ಅವನಿಗೆ ಇಟ್ಟಿದ್ದನ್ನ ನೀನೇ ನುಂಗ್ಬಿಟ್ಟು ಅವನ್ನ ಸಂಹಾರ ಮಾಡ್ಬಿಟ್ಟು ನೀನು ಬಂದ್ಬಿಟ್ಟೆ. ಈಗ ನಿನಗೆ ಚಳಿ ಅಂದ್ರೆ ನಾನು ನಂಬ್ತೀನ? ಬಾರೋ ತಮ್ಮ. ಇಲ್ಲ ಅಡ್ಡ, ನೀನಂದುಕೊಂಡದಂತೆ ನಾನು ಬಲವಂತನಾಗಿಲ್ಲ, ಬಲಹೀನನಾಗ್ತಾ ಇದ್ದೀನಿ. ಗಂಟಲು ಒಣಗುತ್ತಾ ಇದೆ,
ಕಣ್ಣು ಮಂಜಾಗ್ತಾ ಇದೆ, ದೇಹವೆಲ್ಲ ನಡುಗ್ತಾ ಇದೆ. ಅಣ್ಣ 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 ಬಾಚಿ ತಬ್ಬಿಕೊಂಡ್ಬಿಟ್ರು ಭೀಮಸೇನನ್ನ. ತಬ್ಬಿಕೊಂಡು ತೊಡೆಯ ಮೇಲೆ ಮಲಗಿಸಿಕೊಂಡು ಭೀಮಸೇನನ ಮುಖವನ್ನು ಸವರುತ್ತಾ, ಅವನ ಹಣೆಗೆ ಮುತ್ತಿಡುತ್ತಾ, ಕೈಕಾಲುಗಳನ್ನು ತಿಕ್ಕುತ್ತಾ, ತಮ್ಮ ಭೀಮಸೇನ ಮಾತನಾಡಪ್ಪ, ಅಣ್ಣನನ್ನು ನೋಡೋ, ಕಣ್ಬಿಡೋ. ಭೀಮಸೇನ ಧರ್ಮನಾಯನ ತೊಡೆಯ ಮೇಲೆ ಮಲಗಿದ್ದಂತೆಯೇ ಲಕ್ಷ್ಮೀ ರಮಣ ಗೋವಿಂದ ಎದ್ದೇಳು ಭೀಮಸೇನ, ಮಾತನಾಡೋ. ಪ್ರಪಂಚದಲ್ಲಿ ಯಾರು ಸತ್ತಾಗಲೂ ಒಂದು ತೊಟ್ಟು ಕಣ್ಣೀರು ಧರ್ಮರಾಯನ ಕಣ್ಣಿಂದ ಬರಲಿಲ್ಲ. ಈ ಭೀಮಸೇನ ಸತ್ತಾಗ ಮಾತ್ರ ಕಣ್ಣಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯಲಾರಂಭಿಸಿತು. ಯಾಕೆ? ಪ್ರಪಂಚದಲ್ಲಿ ಅತಿಯಾಗಿ ಪ್ರೀತಿಸಿದಂಥ ವಸ್ತು ಅಂದರೆ ಭೀಮಸೇನನೊಬ್ಬನನ್ನು ಮಾತ್ರ. ಇನ್ಯಾವುದನ್ನು ಪ್ರೀತಿಸಲಿಲ್ಲ ಇವರು. ಹೆಂಡತಿಯನ್ನಾಗಲಿ, ರಾಜ್ಯವನ್ನಾಗಲಿ, ಐಶ್ವರ್ಯವನ್ನಾಗಲಿ, ಸಿರಿ ಸಂಪತ್ತು ಯಾವುದನ್ನು ಪ್ರೀತಿಸಲಿಲ್ಲ. ಆ ಭೀಮಸೇನನೊಬ್ಬನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ರಂತೆ. ಗಳ ಗಳ ಗಳದೆ ಅಳುತ್ತಾ ಅವನ ಹೆಣವನ್ನು ತಪ್ಪಿಕೊಂಡು ಹೇಳ್ತಾರೆ, ತಮ್ಮ